ನಮಸ್ಕಾರ ವೀಕ್ಷಕರೇ, ನಾವು ಹಿಂದಿನ ವಿಡಿಯೋಗಳಲ್ಲಿ ಇನ್ಸ್ಟಾಗ್ರಾಮ್ ಬಗ್ಗೆ ಹಾಗೆ ಯೂಟ್ಯೂಬ್ ಬಗ್ಗೆ ನೋಡಿದ್ವಿ. ಈಗ ನಾವು ವಾಟ್ಸಪ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ವಾಟ್ಸಪ್ ಅಂತಾರಾಷ್ಟ್ರೀಯವಾಗಿ ಲಭ್ಯವಿರುವ ಉಚಿತ ತತ್ಕ್ಷಣದ ಮೆಸೇಜಿಂಗ್ ಸೇವೆಯಾಗಿದ್ದು, ಇದನ್ನು 2009ರಲ್ಲಿ ಆರಂಭಿಸಲಾಯಿತು. ಇದನ್ನು ಯಾಹೂ ಕಂಪನಿಯ ಮಾಜಿ ಉದ್ಯೋಗಿಗಳಾದ ಬ್ರಿಯನ್ ಹಾಕ್ಟನ್ ಮತ್ತು ಜಾನ್ ಕೌಮ್ ಅವರು ಪ್ರಾರಂಭಿಸಿದ್ರು. ವಾಟ್ಸಪ್ ತನ್ನ ಒಂದು ಬಳಕೆದಾರರಿಗೆ ಪಠ್ಯ ಸಂದೇಶಗಳು ಮತ್ತು ಧ್ವನಿ ಸಂದೇಶಗಳನ್ನು ಕಳಿಸಲು, ಧ್ವನಿ ಮತ್ತು ವಿಡಿಯೋ ಕರೆಗಳನ್ನು ಮಾಡಲು ಮತ್ತು ಚಿತ್ರಗಳು, ದಾಖಲೆಗಳು, ಲೊಕೇಶನ್ ಮತ್ತಿತರ ವಿಷಯಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೆ. ಇದನ್ನು ಮೊಬೈಲ್ ಫೋನ್ನಲ್ಲಿ ಮಾತ್ರವಲ್ಲದೆ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳಲ್ಲಿ ಸಹ ಬಳಸಬಹುದು. ಜನವರಿ 2018ರಲ್ಲಿ ವಾಟ್ಸಪ್ ಸಣ್ಣ ಉದ್ದಿಮೆದಾರರನ್ನು ಗುರಿಯಾಗಿಸಿಕೊಂಡು ವಾಟ್ಸಪ್ ಬಿಸಿನೆಸ್ ಎಂಬ ಸ್ವತಂತ್ರ ವ್ಯವಹಾರ ಅಪ್ಲಿಕೇಶನ್ ಅನ್ನು ಕೂಡ ಬಿಡುಗಡೆ ಮಾಡಿತು. ವಾಟ್ಸಪ್ ಅನ್ನು 2014ರಲ್ಲಿ ಸುಮಾರು